ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಸಂಸದ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬೆಳ್ಳಂಬೆಳಗ್ಗೆ ಪ್ರಜ್ವಲ್ ತೋಟದ ಮನೆಗೆ ಎಸ್ಐಟಿ ರೇಡ್ ಮಾಡಿದೆ. ಪಡುವಲ ಹಿಪ್ಪೆಯ ತೋಟದ ಮನೆಯಲ್ಲಿ ಪರಿಶೀಲನೆ ಆಗ್ತಾ ಇದೆಯಾ? ಮುಂಜಾನೆ 3:30ಯಿಂದ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರಂತೆ. ಈಗಾಗಲೇ ರೇಡ್ ಮಾಡಿದ್ದಾರಂತೆ. ಪ್ರಜ್ವಲ್ ವಿರುದ್ಧ ಅತ್ಯಾಚಾರ ಕೇಸ್ ದಾಖಲಾಗ್ತಾ ಇದ್ದಂತೆ ಎಸ್ಐಟಿ ತನಿಖಾ ತಂಡ ಎಂಟ್ರಿ ಕೊಟ್ಟಿದೆ ತೋಟದ ಮನೆಗೆ. ಹಾಸನದ ಪಡುವಲ ಹಿಪ್ಪೆಯ ತೋಟದ ಮನೆಯಲ್ಲಿ ಎಸ್ಐಟಿ ಪರಿಶೀಲನೆ ಮಾಡ್ತಾ ಇದೆ. ಪಡುವಲ ಹಿಪ್ಪೆ ಸೇರಿ 2 ಕಡೆ ಎಸ್ಐಟಿ ಸ್ಥಳ ಪರಿಶೀಲನೆಯನ್ನು ಮಾಡ್ತಾ ಇದೆ. ಈ ಅತ್ಯಾಚಾರ ಕೇಸ್ ದಾಖಲಾಗ್ತಾ ಇದ್ದಂತೆ 376 ಸೆಕ್ಷನ್ 2N ಜನಪ್ರತಿನಿಧಿಯೊಬ್ಬ ಸಾಮಾನ್ಯರ ಮೇಲೆ ಅತ್ಯಾಚಾರ ಮಾಡಿದ್ದಾನೆ ಅನ್ನೋ ಪ್ರಕರಣ ಇದು. ಈ ಸೆಕ್ಷನ್ ಅಟ್ರಾಕ್ಟ್ ಆಗ್ತಾ ಇದ್ದಂತೆ ಎಸ್ಐಟಿ ಇವತ್ತು ಬೆಳಗ್ಗೆ 3:30ಕ್ಕೆ ಹೊಳೆ ನರಸೀಪುರ ಮನೆಯಲ್ಲಿ ಪರಿಶೀಲನೆಯನ್ನ ಮಾಡಿದೆ. ಅದರ ಜೊತೆಗೆ ತೋಟದ ಮನೆಗೂ ಕೂಡ ಹೋಗಿದೆ ಅನ್ನೋ ಮಾಹಿತಿ. ಅಲ್ಲೂ ಪರಿಶೀಲನೆ ಮಾಡ್ತಾ ಇದೆ, ಸ್ಥಳ ಮಹಜರು ಮಾಡ್ತಾ ಇದೆ. ಅತ್ಯಾಚಾರ ಆಗಿದೆ ಅಂತ ಹೇಳ್ತಾ ಇದ್ದಾರಲ್ಲ, ಎಲ್ಲಿ ಅತ್ಯಾಚಾರ ಆಗಿದೆ? ಯಾಕೆಂದ್ರೆ ಅತ್ಯಾಚಾರದ ಎವಿಡೆನ್ಸ್ಗಳು, ಟೆಕ್ನಿಕಲ್ ಎವಿಡೆನ್ಸ್ಗಳು ಇವು ನಾಶ ಆಗುವಂತ ಸಾಧ್ಯತೆ ಇದೆ ಹೆಚ್ಚು ಸಮಯವನ್ನ ಕೊಟ್ರೆ. ಪ್ರತಾಪ್ ಹಿರೇಸವ ಇದರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಹಾಸನದಿಂದ ನೇರ ಸಂಪರ್ಕದಲ್ಲಿದ್ದಾರೆ ಪ್ರತಾಪ್ ಹಿರೇಸವ. ಈಗಾಗಲೇ ತೋಟದ ಮನೆಗೂ ಕೂಡ ಎಸ್ಐಟಿ ತಂಡ ದಾಳಿಯನ್ನ ಮಾಡಿದೆ, ರೇಡ್ ಮಾಡಿದೆ, ಸಾಕ್ಷಿಗಳನ್ನ ಕಲೆ ಹಾಕ್ತಾ ಇದೆ ಅನ್ನುವಂಥ ಮಾಹಿತಿ ಹೌದಾ? ಎಷ್ಟು ಹೊತ್ತಿಗೆ ಬಂದಿದ್ರು? ಎಷ್ಟು ಜನ ಅಧಿಕಾರಿಗಳು? ವಾಸ್ತವ ಏನಂತ ಹೇಳಿದ್ರೆ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಸ್ಐಟಿ ತನಿಖೆ ಚುರುಕುಗೊಂಡಿರುವಂಥದ್ದು. ಇವತ್ತು ಮುಂಜಾನೆ 3:30 ಸುಮಾರಿನಲ್ಲಿ ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಪಡುಲಿಪೆ ಅವರ ತೋಟದ ಮನೆಗೆ ಎಸ್ಐಟಿ ತಂಡ ಭೇಟಿ ನೀಡಿರುವಂಥದ್ದು. 9 ಮಂದಿಯ ತಂಡ 3 ಕಾರುಗಳಲ್ಲಿ ಬಂದು ಒಂದು ಪರಿಶೀಲನೆ ಮಾಡಿ ಹೋಗಿದೆ ಅನ್ನೋದು ಕೂಡ ಸ್ಪಷ್ಟವಾಗಿ ಮಾಹಿತಿ ಸಿಗ್ತಾ ಇರುವಂಥದ್ದು. ನಾನಿವಾಗ ಅವ್ರ ತೋಟದ ಮನೆಯಲ್ಲೇ ಮುಂಭಾಗ ಇದ್ದೇನೆ, ನೋಡ್ತಾ ಇರ್ಬೋದು. ಇದು ಪಡುವಲ ಹಿಪ್ಪೆಯ ಅವರ ಆ ತೋಟದ ಮನೆ. ಇಲ್ಲಿ ನೋಡ್ತಾ ಇದ್ದೀರಿ, ಇಲ್ಲಿ ನಿನ್ನೆ ಈಗಾಗಲೇ ದೂರಿನಲ್ಲೂ ಕೂಡ ದಾಖಲಾಗಿರುವಂತದ್ದು ಒಂದು ಹೊಳೆನರಸೀಪುರ ತೋಟದ ಮನೆ. ಜೊತೆಗೆ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಅವರ ನಿವಾಸ ಮತ್ತೆ ಸಂಸದರ ನಿವಾಸ ಈಗಾಗಲೇ ಹಲವಾರು ಆರೋಪಗಳು ಕೂಡ ಕೇಳಿ ಬಂದಿರುವಂಥದ್ದು. ಈ ತೋಟದ ಮನೆಯಲ್ಲಿ ಅನೇಕ ವಿಡಿಯೋಗಳು ಏನು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದ್ದಾವೆ. ಅನೇಕ ವಿಡಿಯೋಗಳು ಇದೇ ತೋಟದ ಮನೆಯಲ್ಲಿ ಚಿತ್ರೀಕರಣ ಆಗಿರುವಂಥದ್ದು. ಮತ್ತೊಂದು ಕಡೆ ಸಂಸದರ ನಿವಾಸದಲ್ಲೂ ಕೂಡ ಚಿತ್ರೀಕರಣ ಆಗಿರುವಂಥದ್ದು ಅಂತಲೇ ಹೇಳಲಾಗ್ತಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಒಂದು ಕಡೆ ಈಗಾಗಲೇ ನಿನ್ನೆ ಅತ್ಯಾಚಾರ ಕೇಸನ್ನು ಈಗಾಗಲೇ ದಾಖಲು ಮಾಡಲಾಗಿದೆ. ಆ ದಾಖಲು ಮಾಡೋ ಹಿನ್ನೆಲೆಯಲ್ಲಿ ಎಸ್ಐಟಿ ತಂಡ ಈಗಾಗಲೇ ಕಾರ್ಯಪ್ರವೃತ್ತರಾಗಿ ಸಾಕ್ಷ್ಯಾಧಾರಗಳನ್ನು ಕಲೆಕ್ಟ್ ಮಾಡುವಂಥ ಕೆಲಸ ಮಾಡ್ತಾ ಇದೆ. ಒಂದು ಕಡೆ ಪಡುಲಿಪೆ ಆ ತೋಟಕ್ಕೆ ಬಂದು ಇಲ್ಲಿ ವಿಡಿಯೋ ಮಾಡಲಾಗಿದೆ ಅನ್ನೋ ಮಾಹಿತಿ ಹಿನ್ನೆಲೆಯಲ್ಲಿ ಸಾಕ್ಷ್ಯಾಧಾರಗಳನ್ನು ಕಲೆಕ್ಟ್ ಮಾಡುವಂಥ ಕೆಲಸವನ್ನು ಎಸ್ಐಟಿ ತಂಡ ಮಾಡಿದೆ. ಮುಂದುವರೆದಂತೆ ಹಾಸನ ನಗರದ ಸಂಸದರ ನಿವಾಸವನ್ನು ಕೂಡ ಜೊತೆಗೆ ಹೊಳೆನರಸೀಪುರ ಅವರ ನಿವಾಸವನ್ನು ಎರಡನ್ನೂ ಕೂಡ ಇವತ್ತು ವಶಕ್ಕೆ ಪಡೆದುಕೊಂಡು ಸಾಕ್ಷ್ಯಾಧಾರಗಳನ್ನು ಕಲೆಕ್ಟ್ ಮಾಡುವಂಥ ಸಾಧ್ಯತೆಗಳು ಇರುವಂಥದ್ದು. ವಾಸುದೇವ್, ಓಕೆ, ಥ್ಯಾಂಕ್ ಯು ಪ್ರತಾಪ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.